ಹಾಳ ಕಿತ್ತೋದ್ ಫ್ಯಾಮಿಲಿ ಕಿತ್ತೋದ್ ನನ್ನ ಮಕ್ಳ. ನನಗೆ ನೀವು ಸುಳ್ಳು ಹೇಳ್ಕೊಂಡು ಮದುವೆ ಮಾಡ್ಕೊಬಿಡ್ತೀರಾ? ನಮ್ಮ ಅಮ್ಮಂಗೆ ಸುಳ್ಳು ಹೇಳಿದಿರಲ್ವಾ? ಕೋಟಿ ಕೊಳ್ಳೆ ಹೋಯ್ತೈತೆ ನಂಗೆ ಸುಳ್ಳು ಹೇಳಿದಿರಲ್ವಾ? ನೋಡ್ತಾ ಇರು ಈಗ ನಾನು ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲ ಹೋಗಿ ನಮ್ಮ ಅಮ್ಮಂಗೆ ನಿಮ್ಮಿಸಿ ಎಲ್ಲ ಹೇಳ್ತೀನಿ. ನಮ್ಮಮ್ಮ ಅವಾಗಿರೋದು ಪರ್ಕೆ ತಗೊಂಡು ಆಗ್ತದೆ. ನನಗೆ ನಿನಯ ಮೋಸ ಮಾಡ್ಬಿಟ್ಟು ಡೂಪ್ಲೆಕ್ಸ್ ತ್ರೀಪ್ಲೆಕ್ಸ್ ಮನೆ ಐತೆ, 1,00,000 ರೂಪಾಯಿ ಸಂಬಳ ಅಂತ ಹೇಳ್ಬಿಟ್ಟು ನನಗೆ ಮೋಸ ಮಾಡಿ ಮದುವೆ ಮಾಡ್ಕೊತೀರಾ? ನನ್ನಂತೊಳನ್ನ ಕ್ಯೂ ನಿಂತ್ಕೊಂಡಿದ್ರು ಮದುವೆ ಮಾಡ್ಕೊಳಕ್ಕೆ. ಎಂತೆಂಥರೋ ಕ್ಯೂ ನಿಂತಿದ್ರು. ಹಾಳು ಮಾಡ್ಬಿಟ್ಟು ಎಲ್ಲ ಹಾಳು ಮಾಡ್ಕೊಬಿಟ್ಟು ಹೋಗಿ ಇವನ್ನ ಏನು ಗೊತ್ತಿಲ್ದಿರ 2 ಎಕರೆನ ಮದುವೆ ಮಾಡ್ಕೊಬಿಟ್ನಲ್ಲ ನಾನು ಕ್ಯಾರ ತಗೊಂಡು ಹೊಡ್ಕೋಬೇಕು. ನಮ್ಮ ಅಮ್ಮಂಗೆ ಹೇಳಿ ಈ ನನ್ನ ಮಗುನ ಬಿಟ್ಬಿಡ್ತೀನಿ ನಾನು. ಇವನ ಜೊತೆ ಮಾತ್ರ ಇರೋಕ್ಕಿಲ್ಲ. ಈ ಹಳೆ ಮನೆಗೆ ಈ ಸಂಸಾರ ಮಾಡ್ಕೊಂಡು ನಾನಿರ್ಬೇಕಾ? ನಮ್ಮ ಅಮ್ಮಂಗೆ ಗೊತ್ತಾಗ್ಲಿ. ಪರ್ಕೆ ತಗೊಂಡು ಏನಿಯ ಹೊಡೆಯೋದು. ನಾನಂತೂ ಸುಮ್ಮನೆ ಬಿಡಕ್ಕಿಲ್ಲ. ಇವ್ರ ವಂಶ ಅಂತೂ ನಾನು ಸುಮ್ಮನೆ ಬಿಡ್ತೀನಿ ಅನ್ಕಂಡ ಜನ್ಮ ಜಾಳ್ ಸಾಕಿಲ್ವಾ? ಯವ್ವ ನಿಮ್ಮಿ ನಿರ್ಮಲಾ, ಯವ್ವ ಸಸೆ ಹೋಗ್ಬಿಡ ಕಣವ. ಇದು ಯಾಕಿಂಗ್ ಕಾಪಿ ಮಾಡ್ಕೊಂಡು ಬ್ಯಾಗ್ ಇಟ್ಕೊಂಡು ಹೋಯ್ತಾ ಇದೆಯೇ? ಸುಳ್ಳು ಫ್ಯಾಮಿಲಿ, ಕಿತ್ತೋದ್ ಫ್ಯಾಮಿಲಿ. ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕ. ಇಂಥ ಫ್ಯಾಮಿಲಿ ನಾನು ಎಲ್ಲೂ ನೋಡೇ ಇಲ್ಲ. ನನ್ನಂತ ಚೆನ್ನಾಗಿರೋ ಹುಡುಗಿನ ಯಾರು ಕೊಡೋರಿ ಗುಡಿಸ್ಲು ಮನೆಗೆ? ಅದಕ್ಕೇನೆ ಸುಳ್ಳು ಹೇಳ್ಕೊಬಿಟ್ಟು ನಮ್ಮ ಅಮ್ಮಂಗೆಲ್ಲ ನಾಮ ಹಾಕ್ಬಿಟ್ಟು ಮದುವೆ ಮಾಡಿಸ್ಬಿಟ್ರಾ? ಈಗ ನಿಮಗೆ ಹೊಟ್ಟೆ ತಣ್ಣಗೈತೆ ನಿಮಗೆ? ನಾನು ಬಿಟ್ಟು ಹೋಯ್ತೀನಿ ಏನು ಅಷ್ಟು ಸುಲಭ ಅಂತ ಅನ್ಕೊಬಿಟ್ರಾ? ಸುಳ್ಳು ಹೇಳಿ ಮದುವೆ ಮಾಡ್ಕೊಂಡಿದ್ದ ತಕ್ಷಣ ಎಲ್ಲ ಇದಾಗೋಗ್ಬಿಡ್ತದೆ ಅಂತ ಹೇಳ್ಬಿಟ್ಟು ನೋಡು. ಸುಮ್ಮನೆ ನಂಗೆ ತಲೆ ನೆತ್ತಿಗೇರಿಸ್ಬಿಡ. ನಂಗೆ ತಲೆ ಇಲ್ಲ ಕೆಟ್ಬಿಟ್ಟೈತೆ ನನಗೆ. ಹೋಯ್ತಾ ಇರು. ನಾನು ನೀ ಗಂಡನ ಮನೆ ಬಿಟ್ಟು ನಾನು ತವ್ರ ಮನೆಗೆ ಹೋಯ್ತಾ ಇದ್ದೀನಿ. ನಮ್ಮ ಅಮ್ಮನ ಮನೆಯಾಗ ನಾನು ನೆಮ್ಮದಿಯಾಗಿರ್ತೀನಿ. ಅಯ್ಯೋ ತಾಯಿ, ನಮ್ಮವ್ವ ಬ್ಯಾಡ ಕಣವ. ಯವ್ವ ಏನವ ಮಾಡಿದ್ದೀನಿ ನಾನು? ಈ ಮನೆಯಾಗ ನೀನು ಸೌಖ್ಯವಾಗಿ ಇದೆಯಲ್ವೇನವ? ಯಾಕವ ಮನೆ ಬಿಟ್ಟೋದಿಯೇ? ಏನೇನೇನ ಸೌಖ್ಯವಾಗಿದ್ದೀನಿ ನಾನು? ಯಾವ ಸೌಖ್ಯವಾಗಿದ್ದೀನಿ? ಈ ಕಿತ್ತೋಗಿರೋ ಹಂಚಿನ ಮನೆಗೆ ನಾನು ಸೌಖ್ಯವಾಗಿರ್ತೀನಿ ಅಂತ ಅನ್ಕೊಂಡಿದ್ದೀರಾ ನೀವು? ನಾನು ಈ ಮನೆ 2 ಎಕರೆ ಜಮೀನು, ಈ ಮನೆ ಬಿಟ್ಬಿಟ್ಟು ಏನೂ ಇಲ್ಲ ನಿಮ್ಮದು. ಸುಳ್ಳು ಹೇಳ್ಕೊಂಡು ನನ್ನಂತಳನ್ನ ಮದುವೆ ಮಾಡ್ಕೊಂಬಿಟ್ಟು ಬಂದಿದ್ದೀರಾ ಅಂತ ಹೇಳಿದ್ಮೇಲೆ ನೀವು ಅನುಭವಿಸ್ಲೇಬೇಕು. ನಮ್ಮ ಅಮ್ಮಂಗೆ ಹೇಳ್ತೀನಿ, ನಿಮಗೆ ಸರಿಯಾಗಿ ಮಾಡ್ತದೆ ನೋಡವ. ಗಂಡನ ಮನೆ ಬಿಟ್ಟೋಗಿ ಭಾಳ ಹೆಂಗಸ್ರಿಗೆ ಬೆಲೆ ಇರಕ್ಕಿಲ್ಲ ಕಣವ. ಕಷ್ಟವೋ ಸುಖವೋ ಕಣವ. ದುಡ್ಡು ಸಂಪಾದನೆ ಮಾಡ್ರಿ ನೀವು ಬ್ಯಾಡ ಅಂದವ್ರು ಯಾರು ಕಣವ. ಕಷ್ಟಪಟ್ಟು ಇಬ್ರು ದುಡ್ದು ಸಂಪಾದನೆ ಮಾಡಿ ದೊಡ್ಡ ಮನೆಯ ಕಟ್ಕೊಳ್ರವ. ನಾನು ಓಸಿ ಸಹಾಯ ಮಾಡ್ತೀನಿ ಕಣವ. ನಂತಾಗ ಓಸಿ ಕಾಸು ಐತೆ ಕೊಡ್ತೀನಿ. ಎಲ್ಲ ಸೇರ್ಬಿಟ್ಟು ಹೆಂಗ್ ಸಂದಕಿರ ಮನೆ ಕೊಡ್ತಾನೆ. ನನಗೂ ಅದೇ ಆಸೆ ಐತೆ. ನಾನು ಕಷ್ಟಪಡ್ಬೇಕಾ? ಅಂದರೆ ಜಮೀನಾಗ ಹೋಗ್ಬಿಟ್ಟು ನಾನು ಕೂಲಿ ಕೆಲಸ ಮಾಡ್ಬೇಕಾ? ಏನು ಮಾಡಬೇಕು? ಮಾಡ್ತೀನಿ ಬಿಡು. ಕೂಲಿ ಕೆಲಸ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ನಿಮಗೆ ಡೂಪ್ಲೆಕ್ಸ್ ಮನೆ ಕಟ್ಟಿಸ್ಕೊಡ್ತೀನಿ. 1 ಕೋಟಿ ರೂಪಾಯಿ ಮನೆನ ಕೂಲಿ ಮಾಡ್ಬಿಟ್ಟು ಎಷ್ಟು ವರ್ಷ ಕಟ್ತೀಯಾ ಕೂಲಿ ಮಾಡ್ಬಿಟ್ಟು ಮನೆಯ? ನೋಡು, ಸುಮ್ಮನೆ ನಾನು ಪಿತ್ತ ನೆತ್ತಿಗೇರಿಸ್ಬೇಡಿ. ಸುಳ್ಳು ಹೇಳ್ಬಿಟ್ಟು ಮದುವೆ ಮಾಡ್ಕೊಂಬಿಟ್ಟು ಬಂದಿದ್ರೆ ಇದೇ ಗತಿನೇ ಆಗೋದು. ಸೊಸೆ 3 ದಿನನೂ ಮನೆಗಿರಕ್ಕಿಲ್ಲ. ಎಲ್ಲರೂ ನೀನು ಆಡ್ಕೊಂಡು ನಗ್ಲಿ ಬಿಡು. ಬಂದ್ಬಿಟ್ರೆ ಸೊಸೆ ಓಡೋಗ್ಬಿಟ್ಲು ಅಂತ ಹೇಳ್ಬಿಟ್ಟು ಊರ್ ಜನ ಎಲ್ಲ ಮಾತಾಡ್ಬೇಕು ನಿನ್ನ ಬಗ್ಗೆ. ಹಂಗೆ ಮಾಡ್ತೀನಿ ನೋಡ್ತಾ ಇರ ನಾನು. ನನಗೆ ತಡೆಯೋ ಪ್ರಯತ್ನ ಮಾತ್ರ ಮಾಡಬೇಡ. ನಮ್ಮ ಅಮ್ಮಂಗೆ ವಿಷಯ ಗೊತ್ತಾಗ್ಲಿ ಹೇಳ್ತದ ನಮ್ಮಮ್ಮ. ಇಲ್ಲ ಕಣವ, ನಾವು ಯಾ ಸುಳ್ಳು ಹೇಳಿಲ್ಲ ಕಣವ. ನಿಮ್ಮಿ ಯಾ ಸುಳ್ಳು ಹೇಳಿಲ್ಲ. ನನ್ನ ಮಾತು ಕೇಳು. ನಿಮ್ಮ ಅಮ್ಮಂಗೆ ಎಲ್ಲ ವಿಷಯನೂ ಗೊತ್ತಿತ್ತಲ್ಲ. ನಾವು ಏನು ಹೇಳಿದೀವಿ? ಬಡವರು ಅಂತಾನೆ ಹೇಳಿದೀವಿ. ಒಳ್ಳೆ ಹುಡುಗ ಆದ್ರೆ ಸಾಕು ಅಂತ ನಿಮ್ಮ ಅಮ್ಮನೇ ಹೇಳೈತೆ. ಇದು ಯಾಕವ ಹಿಂಗೆ ಮಾಡ್ತಿದ್ಯಾ? ಊರಾಗ 4 ಜನ ಏನು ಅನ್ಕೊಳಕ್ಕಿಲ್ಲ ಕಣವ. ಸುಮ್ಕಿರವ ನೀನು, ಸುಮ್ಕಿರು. ನಿನಗೆಲ್ಲ ಹೋಗಕ್ಕೆ ಹೋಗ್ಬೇಡ. ತತ್ತ ಇಲ್ಲಿ ಬ್ಯಾಗ ಬಾ ಒಳಗಡಿಕೆ. ನೀನು ಬೇಕಾದ್ರೆ ಏನು ಕೆಲಸ ಮಾಡಬೇಡ. ಮನೆಯಾಗೇನೇ ಇರವ ನೀನು. ಮಾತಾಡ್ಬೇಡ ನೀನು. ನನ್ನ ಜೀವನ ಹಾಳು ಮಾಡಿರೋದು ನೀನು. ನಿಮ್ಮಿ ಅಯ್ಯೋ ಶಿವನೇ, ಇದೇನಪ್ಪ ಇದು ನಮ್ಮ ಮನೆ. ನನ್ನ ಮಗ ಬ್ಯಾಡ ಅಂತಂದ್ರು ನಾನು ಮದುವೆ ಮಾಡ್ಬಿಟ್ಟು ಇವಳನ್ನ ಕೊಟ್ಬಿಟ್ಟು ನನ್ನ ಮಗಂಗೆ ಅಯ್ಯೋ ಅನ್ಸ್ಬಿಡ್ತಾ ಇದ್ದೀನ ಅಂತ ಹೇಳ್ಬಿಟ್ಟು ನಾನು ಇದೆಲ್ಲ ಬೇಕಿತ್ತ ನನಗೆ ಅಂತ ಹೇಳಿ. ಅಯ್ಯೋ ದೇವ್ರೆ, ಯಾಕಮ್ಮ ಇಲ್ಲಿ ನಿಂತಿದ್ಯಾ? ಲೋ ಮಗ ಬಂದಿನ ನೋಡ್ಬಾರ್ಲಾ ಇಲ್ಲಿ ನೋಡ್ಬಾರ್ಲಾ. ನೀನು ಏನ್ರು ಬ್ಯಾಗ್ ಎತ್ಕೊಂಡು ಮುನಿಸ್ಕೊಂಡು ಹೊಂಟೋಯ್ತಾಳೆ ಕಣ. ಹೋಗಿ ತಡಿ ಹೋಗ ಮಗ. ಮಾನ ಮರ್ವದಿ ಹೋಯ್ತದೆ ಮನೆ. ಮಾನ ಮರ್ವದಿ ಅಲ್ಲನ್ವೇ. ತಡಿ ಹೋಗಪ್ಪ, ಹೋಗಿ ಹೇಳೋಗಪ್ಪ. ಓದ್ಲಾ? ಓದೋಳು ಬಿಡಮ್ಮ. ನೀನು ಯಾಕೆ ತಲೆ ಕೆಡ್ಸ್ಕೊಂತೀಯ? ಅವಳಿಗೆ ಹೇಳ್ದಷ್ಟೆಲ್ಲ ನನ್ನ ಹತ್ರ ಇಲ್ಲ. 2ಪ್ಲೆಕ್ಸ್ ಮನೆ ಬೇಕು, 3ಪ್ಲೆಕ್ಸ್ ಮನೆ ಬೇಕು, ವೈಫೈ ಆಗಿರಬೇಕು. ಅಮ್ಮ ನಮ್ಮ ಹತ್ರ ಎಲ್ಲ ಸಾಧ್ಯನೇ ಇಲ್ಲ ಕಣಮ್ಮ. ನೀನು ಸುಮ್ಮನೆ ಇದ್ಬಿಡು. ಅವೆಲ್ಲ ಯಾಕೆ ಬೇಕು? ಹೋದ್ರೆ ಹೋಗ್ಲಿ ಬಿಡು. ಅರ್ಥ ಆದರೆ ಬರ್ತಾಳೆ. ಜೀವನದಾಗೆ ದುಡ್ಡು ನೋಡಿ ಬಂದವಳು ಜಾಸ್ತಿ ದಿನ ಇರಲ್ವಂತೆ. ಇವಳು ಯಾರ ಮಾತೋ ಕೇಳಿ ನಾನು ಮದುವೆ ಮಾಡ್ಕೊಂಡವಳೆ. ನನ್ನ ಮೇಲೆ ಪಿರುತಿಯಿಂದ ಅಲ್ಲ ಕಣಮ್ಮ ಮದುವೆ ಮಾಡ್ಕೊಂಡಿರೋದು. ನಾವೇನು ಮಾಡಿಲ್ವಲ್ಲ. ಅವಳೆ ತಾನೇ ಹೋಗಿರೋದು. ಬಿಡು ಮಗ. ಮನೆದು ಮಾನ ಮರ್ವದಿ ಎಲ್ಲ ಹೋಯ್ತದೆ ಕಣಪ್ಪ. ಮನೆ ಮಾನ ಮರ್ವದಿ ಎಲ್ಲ ಹರಾಜಾಕಿಲ್ವಾ? ನೀನೇ ಯೋಚನೆ ಮಾಡು ಎಲ್ಲನೂ. ಮನೆ ಮಾನ ಮರ್ಬೋದಿಗೆ ನಾನು ನೆಮ್ಮದಿ ಮುಖ್ಯ ಕಣಮ್ಮ. ಬಾ ಒಳಗಡಿಕೆ. ಓದೋಳೋಗ್ಲಿ, ಯಾಕೆ ತಲೆ ಕೆಡ್ಸ್ಕತ್ಯಾ? ಬಾ. ಅಮ್ಮ ಅಮ್ಮ. ಅಯ್ಯೋ ನಿಮ್ಮ ಅಮ್ಮ ಇಲ್ಲ ಮೀ. ಇದ್ಯಾಕಮ್ಮ ಹಿಂಗ್ ಹೇಳ್ತಾ ಇದೆಯಾ? ನಿಮ್ಮಿ ಯಾಕೆ? ಏನ್ಲೇ ಆಯ್ತು? ಹಿಂಗೋಳು ಅಂತ ಹೇಳ್ತಾ ಇದೆಯಲ್ಲ. ಬಾರೆ ಕುಂತ್ಕ ಬಾರೆ. ಬ್ಯಾಗ್ ಬೇರೆ ಎತ್ಕೊಂಬಿಟ್ಟು ಬಂದಿದ್ಯಾ? ಏನಾಯ್ತವ ನಿಂಗೆ? ಅಯ್ಯೋ ಮೊಮ್ಮಗಳೇ, ಏನೇ ಆಯ್ತು ನಿನಗೆ? ಮೋಸ ಅಜ್ಜಿ, ಮೋಸ. ಎಲ್ಲ ಮೋಸ ಮಾಡ್ಬಿಟ್ರು ಅಜ್ಜಿ. ನನಗೆ ಮೋಸ ಮಾಡ್ಬಿಟ್ರು. ಬೆಂಗಳೂರಾಗ ಡೂಪ್ಲೆಕ್ಸ್ ಮನೆನೂ ಇಲ್ಲ, ಅವನಿಗೊಂದು 1,00,000 ಸಂಬಳನೂ ಇಲ್ಲ. ಎಲ್ಲ ಸುಳ್ಳು ಸುಳ್ಳು ಸುಳ್ಳು, ಹುಟ್ಟು ಸುಳ್ಳು ನನ್ನ ಮಕ್ಳು ಅವರೆಲ್ಲನೂ. ಅಜ್ಜಿ ಅನ್ಯಾಯವಾಗಿ ನನ್ನ ಜೀವನ ಹಾಳು ಮಾಡಿಬಿಟ್ರು ಕಣಜ್ಜಿ. ಕೋಟ್ಯಾಧೀಶ್ವರನ ಮದುವೆ ಮಾಡ್ಕೊತೀನಿ ಅಂತ ಭಿಕ್ಷಾಧೀಶ್ವರನ ಮದುವೆ ಮಾಡ್ಕೊಬಿಟ್ಟೆ ಕಣಜ್ಜಿ. 2 ಎಕರೆ ಜಮೀನು, ಆಮೇಕಿಂದ ಒಂದು ಹಳೆ ಹಂಚಿನ ಮನೆ ಬಿಟ್ರೆ ಅವ್ರದ್ದು ಏನು ಇಲ್ವಂತಜ್ಜಿ ಆಸ್ತಿ. ನಾನೇ ಕೂಲಿ ಮಾಡ್ಕೊಂಡು ನಾಲಿ ಮಾಡ್ಕೊಂಡು ಜೀವನ ಮಾಡ್ಬೇಕಂತೆ ಕಣಜ್ಜಿ. ಅಷ್ಟೇ ಅಲ್ಲ, ಆ ಜೀವನ ಮಾಡೋದ್ರ ಜೊತೆಗೆ ಅದೇ ದುಡ್ಡಾಗೆ ಮನೆ ಕಟ್ಕ ಅಂತ ಹೇಳ್ತಾಳೆ ಕಣಜ್ಜಿ. ನಮ್ಮ ಅತ್ತೆ ಹುಟ್ಟು ಮೋಸಗಾತಿ, ಹುಟ್ಟು ಮೋಸಗಾರ ನನ್ನ ಗಂಡ.
ಅಯ್ಯೋ ಅಜ್ಜಿ, ಮೋಸ ಮಾಡ್ಬಿಟ್ರು. ಆಮೇಲೆ ಅಮ್ಮಂಗೆ ಹೇಳ್ತೀನಿ, ಸರಿಯಾಗಿ ಮಾಡಿಸ್ತೀನಿ ಅವ್ರಿಗೆ. ನಾನು ಬಿಡಕ್ಕಿಲ್ಲ ಸುಮ್ಮನೆ. ಅಯ್ಯೋ 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 ಅಯ್ಯೋ, ಏನೇ ಬಂದಿರೋ ದೊಡ್ಡರಾಗ ನಿಮ್ಮ ಅಮ್ಮಂಗೆ ಎಲ್ಲ ವಿಚಾರ ಮಾಡ್ಬಿಟ್ಟು ಮದುವೆ ಮಾಡೋದು ಬಿಟ್ಬಿಟ್ಟು ಇದೇನಮ್ಮಿ ಹಿಂಗೆ. ಸಮಾಧಾನ ಮಾಡ್ಕ, ಕುಂತ್ಕ ಬಾಯ್ಲಿ. ಸಮಾಧಾನ ಮಾಡ್ಕ ಹೊಳಬೇಡ ಸುಮ್ಕಿರು. ನಿಮ್ಮ ಅಮ್ಮಂಗೆ ಹೇಳ್ದೆ ನಾನು, ಬ್ಯಾಡ ನಮ್ಮ ಸಂಬಂಧಿಕರ ಕೋಟ್ಯಾಧೀಶ್ವರ ಅವನೇ ಕೊಡ್ತೀನಿ ಅಂದರೆ ಕೇಳಲಿಲ್ಲ. ಅದ್ರ ಜೊತೆಗೆ ಹಂಗೇನೇನಿಯಾ ಈ ರೊಚ್ಚು ಮಗ ಇದ್ನಲ್ಲ, ರೊಚ್ಚು ಮಗನ್ ಕೊಟ್ಟು ಮಾಡು ಅಂದ್ರೂ ಅದನ್ನೂ ಒಪ್ಪಲಿಲ್ಲ, ಏನೂ ಒಪ್ಪಲಿಲ್ಲ. ಹಾಂ, ಹೆಂಗಿರ್ಬೋದಿತ್ತು ರಾಣಿ ಥರ ಹೋಗಿ ಏನೂ ಗೊತ್ತಿಲ್ದಿರೋ ಮದುವೆ ಮಾಡ್ಕೊಬಿಟ್ಟು ಈ ಪಾರ್ಟಿ ಬಾಧೆ ಬೀಳೋ ಅವಶ್ಯಕತೆ ಐತಾ ಹೇಳು? ಹಾಂ, ಇದೆಲ್ಲನೂ ದೊಡ್ಡ ತಲೆನೋವು ನಮ್ಗಂತೂ. ನೀನು ಮೊಮ್ಮಗಳು ಹೇಳಬೇಡ, ಸುಮ್ಮನಿರು. ಕಿತ್ಕೊಬತ್ತದ ನನಗೇನೇನಿಯ ನೀನು ಹೇಳ್ತಾ ಇದ್ರೆ. ನಿಮ್ಮ ಅಮ್ಮ ಹೊಲ್ತಕೋಗೋಳೆ, ಬೊತ್ತಳಿರು ಮಾತಾಡನಿ. ಸಮಾಧಾನ ಮಾಡ್ಕ, ಕಾಪಿಗೆ ಪೀಕ್ಕಬತ್ತೀನಿರು. ನಂಗೇನು ಬ್ಯಾಡ, ನನ್ನ ಜೀವನ ಬೀದಿಗೆ ಬಿದ್ದುಬಿಡ್ತು. ನೋಡ್ದವರೆಲ್ಲ ಆಡ್ಕಂಡಾಗ ಆಡ್ತಾರೆ. ನನ್ನ ಫ್ರೆಂಡ್ಸ್ಗೆಲ್ಲ ಹೇಳ್ಬಿಟ್ಟಿದ್ದೀನಿ, ನನ್ನ ಗಂಡ ಕೋಟ್ಯಾಧೀಶ್ವರ ಅನ್ನಂಗೆ. ಹೀಗೇನೂ ಇಲ್ಲ ಅಂದ್ಬಿಟ್ರೆ ಹಾಡ್ಕೊಂಡೆಲ್ಲ ನಗ ಹಾಡ್ಬಿಡ್ತಾರೆ. ಮದುವೆನೂ ಗ್ರ್ಯಾಂಡಾಗಿ ಮಾಡಲಿಲ್ಲ, ಮನೆನೂ ಹಂಚಿನ ಮನೆ, ಜೊತೆಗೆ 2 ಎಕರೆ ಜಮೀನು ಐತೆ. ಈ ಮನೆಯಾಗ ನಾನು ಹೆಂಗೆ ಸಂಸಾರ ಮಾಡಲಿ? ನಮ್ಮ ಅಮ್ಮ ಯಾಕೆ ಖುಷಿಗೆ ನನ್ನ ಕೊಟ್ಟು ಮದುವೆ ಮಾಡ್ತು? ನಮ್ಮ ಅಮ್ಮಂಗೂ ಎಲ್ಲ ಸುಳ್ಳು ಹೇಳ್ಬಿಟ್ಟವ್ರೆ ಕಣಜ್ಜಿ, ಸುಳ್ಳು ಹೇಳ್ಬಿಟ್ಟವ್ರೆ. ನನಗೆ ಗೊತ್ತು, ಇದ್ದಿದ್ದಿಬ್ರು ಹೆಣ್ಮಕ್ಳು, ಅವ್ರ ಬಾಳು ಹಿಂಗಾಗೋಗ್ಬಿಡ್ತಲ್ಲಪ್ಪ. ನೋಡು, ಬಂದೇ ಇರು. ಏನು ಮಾಡೋಕ್ಕಾಯ್ತದೆ? ಮದುವೆ ಮಾಡ್ಕೊಂಡ್ಮೇಲೆ ನನ್ನ ಜೀವನ ಮುಗ್ದೋಯ್ತಾ? ಏನು ಮಾಡೋದು? ಆಮೇಕಿಂದ ನಮ್ಮ ಜೀವನ ಕತೆ ಏನು ಹೇಳು? ನಾನು ಇನ್ನೊಂದು ಮದುವೆ ಮಾಡ್ಕೋಬೋದಾ? ಮದುವೆ ಮಾಡ್ಕೊಂಡಿರೋಳನ್ನ ಯಾರು ಮದುವೆ ಮಾಡ್ಕೋತಾರೆ? ಮಾಡ್ಕೊಳ್ಳೋದು ಇಲ್ಲ, ಎಂಥದ್ದು ಇಲ್ಲ. ಅಲ್ಲೆಲ್ಲ ಸಂದಕ್ಕೆ ಮೆರ್ಕೊಂಡವ್ರೆ. ನಾನು ಇಲ್ಲಿ ಹಿಂಗೆ ಭಿಕ್ಷೆ ಎತ್ಕೊಂಡಿರ್ಬೇಕಾಯ್ತದೆ. ನಾನಂತೂ ಇರೋಕ್ಕಿಲ್ಲ. ತಗೊಳಮಿ, ಒಂದು ಲೋಟ ನೀರು ಕುಡಿತಕ. ಒತ್ತೊತ್ತು ಕಣ್ಣು ನೋಡಿ ಹೆಂಗೆ ಊದ್ಕೊಬಿಟ್ಟವೆ ಅಂತ. ನೋಡು, ಎಲ್ಲದಕ್ಕೂ ಒಂದು ಪರಿಹಾರ ಇರ್ತದೆ. ನಿಮ್ಮ ಅಮ್ಮ ಬಂದ್ಮೇಲೆ ಮಾತಾಡಿ ಅವ್ರಿಗೆ ಎಕ್ಕಡ್ದಾಗ ಹೊಡಿಗೆನ ತಕೈಲಿ ನೀರು ಕುಡಿತಕ. ಈಗ ಹೆಣ್ಣುಗಳು ಸಿಕ್ತಿಲ್ವಲ್ಲ, ಎಲ್ಲರೂ ಹಂಗೇನೇನಿಯ ಗೊಳು ಅಂತ ಹೇಳ್ಬಿಟ್ಟು ಹೊತ್ಕೊಂಡು ಯಾರ್ಯಾರಿಗೂ ಸುಳ್ಳು ಹೇಳ್ಕೊಂಡು ಮದುವೆ ಮಾಡ್ಕೊತಾವ್ರೆ. ಗಂಡೈಕ್ಲೆಲ್ಲ ಹೆಣ್ಣೈಕ್ಳು ಸಿಕ್ತಿಲ್ಲ ಅಂತ ಇಂಥ ಕೆಲಸಗಳು ಮಾಡ್ತಾವ್ರೆ. ನೀನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಏನೋ ಒಂದು ಮಾಡಂತ ತೀರ್ಮಾನವ. ನಾನು ಬಿಟ್ಬಿಡ್ತೀನ, ಕೆರ ತಕೊಂಡು ಹೊಡಿತೀನಿ ಬಂದು ಮಂತಕ್ಕೆ ಸುಮ್ಕಿರು. ನೀನು ಯಾವುದಕ್ಕೂ ಯೋಚನೆ ಮಾಡೋಕೆ ಹೋಗ್ಬೇಡ. ಅಜ್ಜಿ, ನಾನು ಸಾವುಕತೆಯಾಗಿ ಚೆನ್ನಾಗಿರ್ತೀನಿ ತಾನೇ? ಕೂಲಿನಲ್ಲಿ ಮಾಡೋಕೆ ಹೋಗೋಕ್ಕಿಲ್ಲ ತಾನೇ ನಾನು? ನೀವು ನನ್ನ ಜೀವನ ಸರ್ ಮಾಡ್ತೀರಾ ತಾನೇ? ನಮ್ಮ ಅತ್ತೆ ನನ್ನ ಕೂಲಿ ಕಳಿಸ್ಬಿಡ್ತಾಳೆ ಕಣಜ್ಜಿ, ನನ್ನ ಕೈಲಿ ಆಗಲ್ಲ ಕಣಜ್ಜಿ. ನೋಡು, ಯಾವುದಕ್ಕೂ ತಲೆ ಕೆಡಿಸ್ಕೊಬೇಡ. ಏನೋ ಒಂದು ವ್ಯವಸ್ಥೆ ಮಾಡೋಣ. ನಿನಗೇನು ಕಮ್ಮಿ ಆಗೈತೆ? ಮನೆ ಇಲ್ವಾ, ಇಲ್ಲೇನು ಇಲ್ವಾ? ಇಲ್ಲೇ ಆರಾಮಾಗಿ ನೆಮ್ಮದಿಗಿರುವಂತೆ ಸುಮ್ಕಿರು ಅಂತ ಏನ ಪರಿಸ್ಥಿತಿ ಬಂದ್ಬಿಟ್ರೆ ಇನ್ನು ಯಾರವ್ರು ನಮ್ಮ ಮನೆಗೇನು ಗಂಡ್ಮಕ್ಳವ್ರ? ಇರೋರಿಬ್ರು ಹೆಣ್ಮಕ್ಳೇನಿಯ ಹೆಂಗೋ ಆಯ್ತದೆ. ನೀನು ಒಳಕ್ಕೆ ಹೋಗ್ಬೇಡ. ನನಗೇನಿಯ ಕೇಳಿ ಟೆನ್ಷನ್ ಆಯ್ತೈತೆ. ಎಷ್ಟು ಸುಳ್ಳು ಹೇಳ್ಕೊಂಡು ಮದುವೆ ಮಾಡ್ಕೊಬಿಟ್ರಪ್ಪ ಕಳ್ಳ ನನ್ನ ಮಕ್ಕಳು ಅಂತ ಹೇಳ್ಬಿಟ್ಟು. ಅಜ್ಜಿ, ಅವ್ರು ಬಂದು ಕರೆದ್ರು ನಾನು ಹೋಗಕ್ಕಿಲ್ಲ ಕಣಜ್ಜಿ. ನಾನು ಡೂಪ್ಲೆಕ್ಸ್ ಮನೆ ಕಟ್ಟ ತನಕ ಹೋಗಕ್ಕಿಲ್ಲ ಕಣಜ್ಜಿ. ನನ್ನ ಫ್ರೆಂಡ್ಸ್ ಎಲ್ಲರೂ ಆಡ್ಕೊಂಡು ಹೋಗ್ಬಿಡ್ತಾರೆ ಕಣಜ್ಜಿ. ಹಂಚಿನ ಮನೆಗೆ ನಾನಿದ್ರೆ ನಂಗೆ ಯಾರು ಸವಾಸನೂ ಬೇಡ ಕಣಜ್ಜಿ. ನನಗೆ ದೊಡ್ಡ ನಮಸ್ಕಾರ. ಅವ್ರ ಮನೆಗೆ ಹೋದ್ರೆ ಕೇಳಿ ನಾನು ಕ್ಯಾಕೋರ್ಸ್ ಮಕ್ಕಳು ಬಂದಿದ್ದೀನಿ. ನಮ್ಮ ಅತ್ತೆಗೂ ಇರು ಅಂತಾಳೆ. ನಾನು ಯಾಕೆ ಇರ್ಲಜ್ಜಿ? ನಾನು ಇರೋಕ್ಕಿಲ್ಲ ಅಂತ ಹೇಳ್ಬಿಟ್ಟು ಹೋಗುತ್ತೆ ಬಂದಿದ್ದೀನಿ. ಯಾರಿರ್ತಾರೆ ಆ ಮನೆಗೆ? ನನ್ನ ಗಂಡ ಏನು ಕೇಳಲೇ ಇಲ್ಲ, ನಾನು ಏನು ಮಾತಾಡಲಿಲ್ಲ, ಸುಮ್ಕೆ ಆಗೋಗ್ಬಿಟ್ಟಿದ್ದೀನಿ. ಬಿಡು, ಹೇಳಿದ್ನೆಲ್ಲ ಸಮಾಧಾನ ಮಾಡ್ಕ. ನಿಮ್ಮ ಅಮ್ಮ ಬಂದಿದ್ದ ತಕ್ಷಣ ಮಾತಾಡನಿ, ಏನಾರ ಒಂದು ತೀರ್ಮಾನ ಮಾಡನಿ. ಸುಮ್ಕಿರು, ಏನು ಯೋಚನೆ ಮಾಡೋಕೆ ಹೋಗ್ಬೇಡ, ಸರಿನಾ? ಆರಾಮಾಗೆ ನೆಮ್ಮದಿಯಾಗಿರು. ನೋಡು, ಅದೇನೋ ಒಂಥರ ಮೊದಲು ಕಾಲ ನಮ್ಮ ಕಾಲ ಕಾಲ ಇದ್ದಂಗಿಲ್ಲ ಇವಾಗ. ಏನು ಸುಳ್ಳು ಹೇಳಿದ ತಕ್ಷಣ ಸುಮ್ಮನಾಗಕ್ಕೆ ಸುಮ್ಕಿರು. ಅವ್ರಿಗೊಂದು ಸರಿಯಾಗಿ ಬುದ್ಧಿ ಕಲ್ಸೋಣ. ಓಕೆ.